ಸಿಟ್ಟಾಗಬೇಡ್ರಿ. ನಿಮ್ಮದು ರೇಟ್ ಎಷ್ಟು ಅಂತ ಗೊತ್ತಿಲ್ಲರಿ, ಅದಕ್ಕೆ ಇಷ್ಟು ತಂದೀನ್ರಿ. ಏನ್ ಹಂಗಂದ್ರ? ನನಗೆ ನಿಮ್ಮ ಮೇಲೆ ಆಸೆ ಆಗ್ಬಿಟ್ಟೈತ್ರಿ. ಸಿದ್ದವ್ವ, ಆ ಸಾಬಣ್ಣ ಹೋಗಿ ತುಂಬಾ ಹೊತ್ತಾಯ್ತಲ್ವರಿ? ಹೌದಲ್ರಿ. ಅವನ್ಗೇನ್ ಕೆಲ್ಸ ಆಕಿ ಹತ್ರ? ದಿನಕ್ಕೆ ಎಷ್ಟ್ ಜನನ್ ಬಿಟ್ಕೋತಾಳೋ ಇವಳು. ಇದು ಇವತ್ತಿನ ದುಡಿಮೆ ಏನ? ನೈ ನೈ, ಒಂದು ವಾರದ್ದು ಕಮಾಯಿ. ಈ ದುಡ್ಡು ನನ್ ಒಂದಿನದ ಖರ್ಚದವ. ಇದ್ ನನ್ ರೇಟೇನ? ನೈ ನೈ, ನಮ್ದು ಶಕ್ತಿ ವತಾಚ್. ನಾನಾ ನೀ ತಿಳ್ಕೊಂಡ್ ಹಂಗಲ್ಲ. ನಾನು ದೇವದಾಸಿ ಇರಬಹುದು, ದೇಹ ಮಾರ್ಕೊಳ್ಳೋಳಲ್ಲ. ನನ್ನ ಸಹಕಾರ ನಂಗೆ ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ನನಗೆ ಕ್ಷಮಿಸ್ಬಿಡಿ. ಸಲೀಂ ಸಾಬಣ್ಣ, ನೀ ನನ್ನನ್ನ ಕಾಮದೃಷ್ಟಿನಾಗ ನೋಡ್ಲಿಕ್ಕೆ ಹತ್ತಿ. ಒಂದೇ ಒಂದ್ ಸರ್ತಿ ನನ್ನ ಕಣ್ಣಾಗ ಕಣ್ಣಿಟ್ಟು ನೋಡ. ಸ್ನೇಹ ದೃಷ್ಟಿನಾಗ ನೋಡು. ಅರ್ಥ ಆಗ್ಲಿಲ್ರಿ, ಅವ್ರ್ಯಾಕೆ ಬರ್ಬೋಲೋ? ದೋಸ್ತಿ ಸಲೀಮಣ್ಣ, ದೋಸ್ತಿ. ನಮ್ಮಲ್ಲಿ ಹಿರಿಯರು ಹೇಳ್ತಾರ, ಧರ್ಮಕ್ಕಿಂತ ದಯ ದೊಡ್ದು, ಜಾತಿಗಿಂತ ಪ್ರೀತಿ ದೊಡ್ದು, ಎಲ್ಲಕ್ಕಿಂತ ಸ್ನೇಹ ದೊಡ್ದು ಅಂತ. ಯಾಕೆ ಹೇಳಿ ಸಲೀಮಣ್ಣ? ಪ್ರೀತಿ ಪ್ರೇಮ ಆದ ನೋಡು, ಅದು ಸ್ವಾರ್ಥ, ಒಬ್ಬರಿಗೆ ಮಾತ್ರ. ಆದ್ರೆ ಸ್ನೇಹ ಆದ ನೋಡು, ದೋಸ್ತಿ, ಅದು ಅಕ್ಷಯ, ಎಲ್ಲಾರ್ಗೂ ಹಂಚಬಹುದು. ಅದು ನಿಸ್ವಾರ್ಥ. सज्जन को सज्जन मिले तो चंदन में कर्पूर, दुर्जन को दुर्जन मिले तो भांग में दत्तूर, साधु को साधु मिले तो करे दो दो बात, गधे को गधे मिले तो करे दो दो लात. वाह, क्या बात है, क्या बात है. या अल्लाह परिवर्तिगार, मुझे माफ करो, मुझे माफ करो. ತಿಪ್ಪವ್ವ, ಈ ಸಲೀಂ ಸಾಬ್ ಸಾಯವರೆಗೂ ದೋಸ್ತಿ ಆಗಿರ್ತಾನೆ, ಸಾಯವರೆಗೂ ದೋಸ್ತಿ ಆಗಿರ್ತಾನೆ. ಖುದಾ ಹಾಫೀಸ್, ಖುದಾ ಹಾಫೀಸ್. ಅಲ್ಲಿ ನೋಡು, ಎಲ್ಲ ಮುಗಿಸ್ಕೊಂಬಂದಂಗೈತ ಸಾಬಣ್ಣ. ಮಾಡ್ದೋರ್ ಪಾಪ ಆಡ್ದೋರ್ ಬಾಯಾಗ ಅಂತಾರ. ಆಕೆ ಸುದ್ದಿ ನಮ್ಗೆ ಯಾಕೆ ಬಿಡ ಮಲ್ಲವ? ಸಿದ್ದವ್ವ, ನಾನಂತೂ ಈ ಕೇರಿನ್ ಬಿಟ್ಟು ಹೋಗ್ತೀನ್ರಿ. ಬೆಳಗಾಗೈತ್ ಕೂಡ್ಲೆ ಅನಿಷ್ಟ್ ಮೋರೆ ನೋಡ್ತಾ ಇದ್ರೆ ಯಾರಿಗ್ರಿ ಒಳ್ಳೇದಾಗ್ತೈತಿ? ಅವಳು ಯೋಗ್ಯತೆ ಇವ್ರಿಗೇನು ಗೊತ್ತೈತಿ? ಆಗ್ಲಾ ನೋಡು, ಹಂಗ ಹೊರಟು ಬಿಟ್ಟ ಸಾಬಿ. ಏ, ಸಿಪ್ಪೆ ಸುಲ್ದ ಹಣ್ಣು ತಿನ್ನೋಕೆ ಎಷ್ಟ್ ತಾಸ್ ಬೇಕಾಗ್ತದೆ? ಅಕ್ಕ, ಇವಳಿಗೆ ಜಳಕ ಮಾಡಿಸ್ಲಿಕ್ಕೆ ಹೋದ್ರೆ ಹೊಡಿತಾಳ, ನೋಡು ಮತ್ತೆ ಹೊಡಿತಾಳ. ಹೊಟ್ಟೆ ತುಂಬಾ ಉಂಡ. ನನ್ನ ಮಗಳ ಗಂಗಾ ಶಾಣಿ ಅದಳ, ಈಗ ಶಾಲೆಗೆ ಹೋಗ್ಕೊಳ್ಳ. ಶಾಲೆಗೆ ಹೋಗೋಣ. ಹೋಗುವ. ಆನೆ ಮೇಲೆ ಒಂಟೆ, ಒಂಟೆ ಮೇಲೆ ಆನೆ. ಶರಣು ತಿಪ್ಪವ್ವ, ಚೆನ್ನಾಗಿದೆಯಾ? ಯಾರ ಹೆಸರಲ್ಲಿ ಅರ್ಚನೆ ಮಾಡಬೇಕು? ನನ್ನ ಮಗಳು ಗಂಗನ ಹೆಸರಿನಾಗ. ಓ, ಗಂಗನ ಹೆಸರಲ್ಲ? ಎಷ್ಟು ದೊಡ್ಡವಳಾಗ್ಬಿಟ್ಟಿದೆಯಮ್ಮ. ತಗೋ. ಗಂಗಾ ನಾಮಧೇಯಸ್ಯ ತಿಪ್ಪವ್ವ ನಾಮಧೇಯಸ್ಯ ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ಆರೋಗ್ಯ. ಇಷ್ಟಾರ್ಥ ಸಿದ್ಧಿರಸ್ತು, ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು, ಸನ್ಮಂಗಳಾನಿ ಭವಂತು. ಸ್ವಾಮಿ, ನನ್ನ ಮಗಳ ಗಂಗನ್ಗೆ ನನ್ನೆಲ್ಲ ಸುಖನೂ ಕೊಡು. ಅವಳು ಚೆನ್ನಾಗಿರ್ಲಿ. ಬಾವಾ. ನಮಸ್ಕಾರ ಸರ್. ಓ, ಕುಂದ್ರು. ನೋಡ್ರೆ ಬಂದು ನಡಿಯ.
ಯಾಕೆದ್ದೋದ್ರು? ಅಯ್ಯೋ ಇವಳವ್ವ ಬಸವಿ ಅಂತೆ ಕಣೆ, ಅದಕ್ಕೆ ಇವಳ ಪಕ್ಕ ಯಾರು ಕುಂದ್ರಲ್ಲ. ನಮ್ಮವ್ವ ಹೇಳೋಳೆ ಇವಳ ಪಕ್ಕ ಕುಂದ್ರಬೇಡ ಅಂತ. ನಾನ್ ಕೂರಲ್ಲಪ್ಪ. ಅಕ್ಕ, ಏನ್ ಪಿಂಟು? ಊರ್ ಮಂದಿ ಬಂದಾರ ತಮ್ಮನ್ನ ಭೇಟಿಯಾಗ್ಲಿಕ್ಕ. ನಮಸ್ಕಾರ. ಏನೆಲ್ಲ ಒಟ್ಟಿಗೆ ಬಂದಿರಿ? ಮುಂಗಾರು ಮುಗಿತಾ ಬಂದ್ರು 3 ಹನಿ ಮಳೆ ಇಲ್ಲ, ದನ ಕರುಗಳಿಗೂ ಕುಡಿಯಾಕ ನೀರಿಲ್ಲ. ಅದಕ್ಕಾಗಿ ಊರ್ನಾಗ ಬಯಲಾಟ ಆಡಿಸಿದ್ರ ಮಳೆ ಬರ್ತೈತಿ ಅಂತ ಊರಿನ ಹಿರಿಯರು ಹೇಳಿದ್ರು. ಅದಕ್ಕೋಸ್ಕರ ಚಂದ ಎತ್ತಕ್ ಬಂದಿದ್ದೀವ್ರಿ. ಊರಿಗೆ ಒಳ್ಳೇದಾದ್ರ ನಂಗಷ್ಟೇ ಸಾಕು. ನೀವ್ ಯಾರು ಕೂಡ ಚಂದ ಕೇಳ್ಬೇಡ್ರಿ. ಅದು ಎಷ್ಟು ಖರ್ಚಾದ್ರೂ ನಾನಾ ಕೊಡ್ತೀನಿ. ಇನ್ನೇನ್ರಪ್ಪ ಮತ್ತೆ? ಬರ್ತೀವಿ ತಿಪ್ಪವ್ವ, ಹೋಗ್ಬರ್ರಿ. ಬರ್ತೀವಿ. ಬರ್ತೀರ? ಸಂಗಮೇಶ್ ಅವರೇ, ಬನ್ನಿ ಬನ್ನಿ. ಸಂಗಮೇಶ್ ಅವರೇ, ಕೀರಿಕಾಯಿ ತಗೋರಿ. ಯಜಮಾನ್ರು 2 ದಿವಸದಿಂದ ಕಾಣಿಸ್ತಿಲ್ಲ. ಅದು ಅದು ಯಾಕೆ ತಡವರಿಸ್ತಿದ್ರಾ? ಅವರೇ ದಣೇರು ಬಯಲಾಟ ನೋಡಕ್ ಹೋಗ್ಯಾರ್ರಿ. ನಿಮ್ಮವ್ವ ದೇವಸ್ಥಾನದಾಗ ಹಾಡ್ತಾಳಂದ್ರ ಬೆಳತಂಗ ಕೇಳ್ತಿದ್ರು ನೋಡು. ನಿಮ್ಮವ್ವ ಕಲಾವಿದ್ರ ಅಂದ್ರೂ ಭಾಳ ಗೌರವಿತ್ತವ. ತಗೋವ, 100 ವರ್ಷ ಚಂದಾಗ ಬಾಳವ. ಇರ್ಲವ. ಈಗ ನಿಂತ್ಕೋ, ಅಲ್ಲಿ ಏನೈತಿ? ತಿರುಗಿಯವ್ವ, ಅಲ್ಲಿ ಏನೈತಿ? ಏಯ್, ಯಾಕೆ ಹಂಗ್ ನಗ್ಲಿಕ್ ಹತ್ತಿ? ಹುಚ್ಚಿಡ್ರೈತೇನ? ಹೋಗೊಳಕ. ಯಾರದರಲ್ಲಿ? ಬಸ್ವಿ ಮಗ್ಲ, ಊರ್ ಬಸ್ವಿ ಮಗ್ಲ, ನಿಂದ್ರಲೇ. ನಿಮ್ಮವ್ಗೆ ದಾವಣಗೆರೆ ಸಾವುಕಾರ, ನಿನ್ಗ್ಯಾರ ಹುಬ್ಳಿ, ಬಳ್ಳಾರಿ, ಹೊಸಪೇಟೆ? ಹೋಗಲ್ ಬಿಡ. ನಿನ್ ರೇಟ್ ಎಷ್ಟು? ಗಂಗಾ, ಯಾಕೆ ಶಾಲೆಗೆ ಹೋಗಿಲ್ಲ? ಹೋಗಲ್ಲ. ಯಾಕೆ ಹೋಗಲ್ಲ? ಶಾಲೆಯಲ್ಲಿ ನನ್ ಪಕ್ಕದಾಗ ಯಾರು ಕುಂದ್ರಲ್ಲ, ಅದಕ್ಕ. ಯಾಕೆ ಕುಂದ್ರಲ್ಲ ಅಂತ? ನಾನು ಊರ್ ಬಸ್ವಿ ಮಗಳಂತ. ಯಾವ ಬಾಡ್ಕೋ ಹಂಗಂದ? ತೋರ್ಸಿ ಅವನ್ನ. ಯಾರ್ಯಾರನ್ನಂತ ತೋರಿಸ್ಲಿ? ಎಲ್ರು ಊರ್ ಬಸ್ವಿ ಮಗಳಂತಾರ. ನಿನ್ ರೇಟ್ ಎಷ್ಟು ಅಂತ ಕೇಳ್ತಾರ. ಹೇಳವ್ವ, ನನ್ ರೇಟ್ ಎಷ್ಟು ಅಂತ ಹೇಳವ್ವ, ಹೇಳವ್ವ. ಬಾಯಿಗೆ ಬಂದಾಗ ಮುಗುಡ್ತೀಯನ? ಯಾಕ ನನ್ನ ಹಿಂಗ್ ಹೊಟ್ಟೆ ಹೊರಿಸ್ತಿ? ಶಾಲೆಗೆ ಹೋಗ್ತೀಯಾ ಇಲ್ಲ? ಹೋಗಲ್ಲ ಹೋಗಲ್ಲ ಹೋಗಲ್ಲ. ನನಗ ಅಪ್ಪನ ಇಲ್ಲ ಅಂತಾರ. ನಾನು ಏನಂತ ಹೇಳವ್ವ? ನಾನು ಏನಂತ ಹೇಳಿ? ಹೇಳವ್ವ. ಏಯ್, ಯಾರೇ ನಿಂಗಿದೆಲ್ಲ ಹೇಳ್ಕೊಟ್ರು? ಇನ್ನೊಂದು ಮಾತು ಬಂದ್ರ ಸಾಯಿಸ್ಬಿಡ್ತೀನಿ. ಸಾಯಿಸ್ಬಿಡು. ನೀನ್ ಕೂಡ ಈ ರೀತಿ ಬದುಕೋದ್ಕಿಂತ ಸಾಯೋದೇ ವಾಸಿ ಅಂತ. ತಿಪ್ಪಿ,
ಮಗಳನ್ನ ಬೈಬೇಡ, ನಾನು ಸಮಾಧಾನ ಮಾಡ್ತೀನಿ. ಗಂಗಾ ಗಂಗಾ, ನೀ ಶಾಲೆಗೆ ಹೋಗ್ಬೇಕು ಮಗಳ. ನೋಡು, ಹಂಗೆಲ್ಲ ಆಟ ಮಾಡೋದು ಚಲೋ ಅಲ್ಲ ಮಗಳ. ನೀ ನಮ್ಮಪ್ಪ ತಾನೆ, ನೀನು ನಮ್ಮಪ್ಪ ತಾನೆ. ನಾ ಶಾಲೆಗೆ ಹೋಗ್ಬೇಕು ತಾನೆ. ನೋಡು, ನೀ ಚಲೋ ಓದ್ಬೇಕು ಅನ್ನೋದು ನನ್ನ ಆಸೆ ಮಗಳ. ಹಂಗಾರ ಹೇಳು ಬಾ, ನಾನೇ ಇವಳಪ್ಪ ಅಂತ. ನಮ್ಮವ್ವ ಬಸ್ವಿ ಅಲ್ಲ ಅಂತ ಹೇಳು ಬಾಪ. ನಿಮ್ ಮಕ್ಳಿಗೆ ಯಾರಾದ್ರೂ ಹಿಂಗ ಅಂದಿದ್ರೆ ನೀವ್ ಸುಮ್ನಿರ್ತಿದ್ರಾ? ಇಲ್ಲ ತಾನೆ, ನಾನೇ ಅವ್ರಪ್ಪ ಅಂತ ಹೇಳ್ತಿದ್ರಿ ತಾನೆ. ಹಾ, ಕಳ್ ವ್ಯವಹಾರಕ್ಕೆ ಬಾಯ ಇಲ್ಲ. ಇವ್ರು ನಮ್ಮ ಪಾಲಿಗೆ ದೇವ್ರದಾರ. ಇವ್ರ ಬಗ್ಗೆ ಇನ್ನೊಂದು ಮಾತಾಡಿದ್ರ ನಿನ್ನ ಸಾಯಿಸ್ಬಿಡ್ತೀನಿ. ಅಷ್ಟು ಮಾಡ ನನ್ ತಾಯಿ. ಆಮೇಲೆ ನೀವಿಬ್ರು ಚಕ್ಕಂತ ಆಡ್ಕೊಂಡು ಸುಖವಾಗಿರ್ಬೋದು. ಎಷ್ಟೇ ಮಾತಾಡ್ತಿ, ಎಷ್ಟೇ ಮಾತಾಡ್ತಿ. ಅಯ್ಯೋ ನಿನ್ರಿ, ದಯಮಾಡಿ ಸ್ವಲ್ಪ ಕುಂದಿರ್ತೀರಾ? ಕುಂದ್ರಿ ದಣ್ಯರ, ಕುಂದ್ರಿ. ಎಷ್ಟೊತ್ತು ಅಂತ ಮೌನವಾಗಿರ್ತೀರಾ? ಆತಾತು. ನಾನೊಂದು ವಿಷಯನ ಸೀದಾ ಹೇಳ್ಬಿಡ್ತೀನಿ. ಸಿಟ್ಟಾಗ್ಬಾರ್ದು, ಕೂಗಾಡ್ಲೂಬಾರ್ದು. ನೀವು ಒಪ್ಪಿದ್ರ ಸಂತೋಷ, ಒಪ್ಪದೇ ಇದ್ರ ಅದ್ ನನ್ನ ದುರಾದೃಷ್ಟ. ನಾನು ನಿಮ್ಮನ್ನ ಮದುವೆ ಆಗ್ತೀನಿ. ನೀವ್ ನನ್ ಮದ್ವೆ ಆಗ್ತೀರಾ? ನನ್ ಎಲ್ಲಾ ವಿಷಯ ಕೇಳಿದ್ರ ನೀವ್ ನನ್ ಮದ್ವೆನೇ ಆಗಲ್ಲ. ಆ ದೇವ್ರೇ ಅಡ್ಡ ಬಂದ್ರು ನಾನ್ ನಿಮ್ಮನ್ ಬಿಡಂಗಿಲ್ಲ. ಹಂಗ್ ನಗ್ಬೇಡಿ. ಏನ್ ವಿಷಯ ಹೇಳಿ. ನಾನು ದೇವದಾಸಿ ಮಗಳು. ಅಂದ್ರ ನಿಮ್ ತಾಯಿ ದೇವದಾಸಿನೇನ? ಹೌದು, ನನ್ ತಾಯಿ ದೇವದಾಸಿ. ನಾವಿಬ್ರು ಮದುವೆ ಆಗೋದಕ್ಕೆ ಏನಡ್ಡಿ? ನಮ್ಮವ್ವನೇ ಅಡ್ಡಿ. ಈ ಮಾತನ್ ಕೇಳಿನೂ ನನ್ ಮದ್ವೆ ಆಗ್ತೀರಾ? ಯಾಕಾಗ್ಬಾರ್ದು? ಯಾರ ಮೇಲೆ ಆಣೆ ಮಾಡ್ಲಿ? ನಮ್ಮವ್ವ ನಿಮ್ಮವ್ವ ಒಪ್ತಿದ್ರ ಆಗೇನ್ ಮಾಡ್ತೀರಾ? ಒಪ್ಸೋದಪ್ಪ. ಒಪ್ಲಿಲ್ಲಪ್ಪ. ಈ ಜಗತ್ತು ವಿಶಾಲವಾಗೈತಿ. ಬದುಕಕ್ಕ ನಾನಾ ದಾರಿ ಅದಾವ. ನಾನ್ ಕೆಲ್ಸಕ್ಕೆ ಅರ್ಜಿ ಹಾಕಿನಿ, ಮದ್ವೆ ಮಾಡ್ಕೊಂಡು ಹಾಯಾಗಿರೋಣ. ಏನಂತೀರಿ?